ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಗಲ್ ಸ್ಟೆಪ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ, ವಿತೌಟ್ ಕುಚ್ಚು, ವಿತ್ ಬೀಡು. ನೋಡಿ, ಇದು ಮೊದಲಿಗೆ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ. 7 ಎಳೆ ದಾರ ತೊಗೊಂಡು ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶಾ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ನಾವೆಲ್ಲಿ ಸಿಂಗಲ್ ಕ್ರೋಶಾ ಮಾಡಿದ್ವಿ ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳೋಣ. ಹಾಗೆ ಮತ್ತೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಳ್ಳಿ. ನಾವೇನು ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತೀವೋ ಅದನ್ನು ನೀಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಗ್ಯಾಪ್ ಬಿಡದೆ ರೀತಿ ಮಾಡ್ಕೋಬೇಕು. ನೀಟಾಗಿ ಕಾಣೋ ಫಿನಿಶಿಂಗ್ ಬರುತ್ತೆ ನೋಡಿ. ಈ ರೀತಿ 5 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ಒಂದ್ರ ಪಕ್ಕ ಒಂದು ಬಿಡದೆ, ಗ್ಯಾಪ್ ಬಿಡದೆ 5 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ಈ ರೀತಿ ಸ್ಟಿಚಸ್ ಹಾಕಿ ಸುಮಾರು ವೀಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಇದು ಕೂಡ ಒಂದು. ಈಗ 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ತುಂಬ ಗ್ಯಾಪ್ ಬಿಡಬೇಡಿ. ಒಂದು 2-3 ಚೈನಷ್ಟು ಅದಕ್ಕೆ ನೋಡಿ ಸುಕ್ ಬರದೇ ಇರೋ ರೀತಿ ಗ್ಯಾಪ್ ಇಟ್ಟು ಮತ್ತೆ 5 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. 5 ಡಬಲ್ ಕ್ರೋಶಾ ಕಂಬಗಳು, 3 ಚೈನ್ ಮತ್ತು 5 ಡಬಲ್ ಕ್ರೋಶಾ ಕಂಬಗಳು. ಈ ರೀತಿ ಸ್ಟಿಚಸ್ ಹಾಕಿ ನಾವು ವರ್ಕ್ ಮಾಡೋದ್ರಿಂದ ಡಿಸೈನ್ಸು ತುಂಬ ವೆರೈಟಿ ಡಿಸೈನ್ಸ್ ಮಾಡ್ಬೋದು. ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗೂ ಇರುತ್ತೆ ಡಿಸೈನು. ನೋಡಿ, ಈಗ 5 ಕಂಬಗಳಾದಮೇಲೆ ಇದಕ್ಕೆ ನಾವು ಒಂದು 400, 350, 400 ಇಷ್ಟು ಚಾರ್ಜ್ ಮಾಡ್ಬೋದು. ತುಂಬ ಈಸಿಯಾಗಿರೋಂಥ ಡಿಸೈನು. ಅಲ್ಲದೆ ಇದಕ್ಕೆ ಕುಚ್ಚು ಇಲ್ಲ, ಸೊ ಹಂಗಾಗಿ ಕಡಿಮೆ ಚಾರ್ಜ್ ಮಾಡ್ಬೋದು. ನೋಡಿ, 5 ಡಬಲ್ ಕ್ರೋಶಾ ಕಂಬ ಆದಮೇಲೆ ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಡಿಸೈನ್ ಬ್ಯಾಕ್ ಸೈಡಿಗೆ ತೊಗೊಂಡು ಲಾಸ್ಟ್ ಕಂಬ ಇದೆಯಲ್ಲ ಅದ್ರ ಮೇಲಿನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ಏನು 3 ಚೈನ್ ಮತ್ತು ಲೆಫ್ಟ್ ಸೈಡಿಂದ ಲಾಸ್ಟ್ ಕಂಬ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಾ. ಡಿಸೈನಿಗೆ ಬ್ಯಾಕ್ ಸೈಡಿಗೆ ತಗೊಳ್ಳೋಣ. 2 ಚೈನ್, 2 ಚೈನ್ ಹಾಕ್ಕೊಂಡು ನಾವು ಮುಂಚಿತವಾಗಿ ಬೀಡು ಬಟ್ಟೆ ದಾರಕ್ಕೆ ಹಾಕ್ಕೊಂಡಿರಬೇಕು. ಈ ರೀತಿ ಬೀಡ್ ಹಾಕ್ಕೊಂಡಿರ್ತೀವಲ್ಲ ಆ ಬೀಡನ್ನು ಒಂದು ಮುಂದೆ ಮಾಡಿಕೊಂಡು ಈಗ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ 3 ಚೈನ್ಗೆ ವರ್ಕ್ ಮಾಡಬೇಕು, ಆಮೇಲೆ ಡಬಲ್ ಕ್ರೋಶಾ ಹಾಕ್ಕೊಂಡು ವರ್ಕ್ ಮಾಡಬೇಕು. ಈ 3 ಚೈನ್ಗೆ ಒಂದು ಪಿಕ್ ಕಟ್ ಮಾಡ್ಕೊಳ್ಳೋಣ. 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಬೀಡನ್ನ ಮುಂದಕ್ಕೆ ಮಾಡಿಕೊಂಡು ಈ ರೀತಿ 3 ದಾರನೂ ಒಂದು ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಪೆಟಲ್ ಥರ ಡಿಸೈನ್ ಬರುತ್ತೆ. ಮತ್ತು ಈಗ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನಿಗೆ ಆ ರೀತಿ ಪಿಕ್ ಕಟ್ ಮಾಡಿದ್ವಿ. ಈಗ ಡಬಲ್ ಕ್ರೋಶಾ ಮಾಡ್ಕೋಬೇಕು 4 ಚೈನ್ ಗ್ಯಾಪ್ ಒಳಗಡೆ. ಮತ್ತು 2 ಚೈನ್ ಹಾಕ್ಕೊಂಡು ಒಂದು ಬೀಡನ್ನು ಮುಂದೆ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಈಗೇನು ಡಬಲ್ ಕ್ರೋಶಾ ಮಾಡಿದ್ವಿ ಆ ಕಂಬಕ್ಕೆ ನಾವು ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ಆ ಬೀಡನ್ನ ಈ ರೀತಿ ಮುಂದೆ ಮಾಡಿಕೊಂಡು ನೀಡಲ್ ಮೇಲೆ 3 ದಾರ ಇರುತ್ತೆ, 3 ದಾರನೂ ಒಂದು ಮಾಡ್ಕೋಬೇಕು, ಹಾಫ್ ಡಬಲ್ ಕ್ರೋಶಾ. ಈಗ ಮತ್ತೆ ಒಂದು ಡಬಲ್ ಕ್ರೋಶಾ ಕಂಬ, 2 ಚೈನ್, ಒಂದು ಬೀಡನ್ನು ಮುಂದೆ ಮಾಡ್ಕೋಬೇಕು. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಈ ಕಂಬ ಮಾಡ್ಕೊಂಡಿರ್ತೀವಲ್ಲ 4 ಚೈನ್ ಗ್ಯಾಪ್ಗೆ ಆ ಕಂಬದೊಳಗಡೆ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ಬೀಡನ್ನ ಮುಂದೆ ಮಾಡ್ಕೋಬೇಕು. ಬೀಡ್ ಈ ರೀತಿ ಮುಂದೆ ಮಾಡಿಕೊಂಡು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೋಬೇಕು. ಒಂದು ಸ್ಮಾಲ್ ಆಗಿರೋಂತಹ ಆರ್ಚ್ ಬರುತ್ತೆ. ಬೀಡ್ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಸಿ ಆದಂತಹ ಡಿಸೈನು, ಬಿಗಿನರ್ಸ್ಗೆ ತುಂಬ ಉಪಯೋಗ ಆಗುತ್ತೆ ಈ ಡಿಸೈನು. ನೋಡಿ, ಮತ್ತು 2 ಚೈನ್ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. 4 ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶಾ ಕಂಬ, 2 ಚೈನ್, ಒಂದು ಬೀಡು ಮತ್ತು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಬೀಡನ್ನ ಮುಂದೆ ಮಾಡಿಕೊಂಡು
ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೋಬೇಕು, ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಲಾಸ್ಟು ಒಂದು ಡಬಲ್ ಕ್ರೋಶೆ ಕಂಬ, ಅಗೇನ್ 2 ಚೈನ್, ಒಂದು ಬೀಡ್ ಮುಂದೆ ಮಾಡಿಕೊಂಡು, ಇಲ್ಲಿ 2 ಚೈನ್ ಬದಲಿಗೆ ನೀವು 1 ಚೈನ್ ಬೇಕಾದರೂ ಹಾಕೋಬೋದು, ಏನು ಡಿಫ್ರೆನ್ಸ್ ಬರೋಲ್ಲ. 1 ಚೈನ್ ಹಾಕಿದರೂ ಅದೇ ಥರ ಕಾಣುತ್ತೆ. ನೆಕ್ಸ್ಟ್ ಆರ್ಚಲ್ಲಿ ನಾನು 1 ಚೈನ್ ಹಾಕಿ ತೋರಿಸ್ತೀನಿ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಬಂದಿರಲ್ಲ. ನೋಡಿ, ಈ ರೀತಿ ಸ್ಮಾಲ್ ಆಗಿರೋಂಥ ಆರ್ಚ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನಿಮಗೆ ಈ ವಿಡಿಯೋದಲ್ಲಿ ಬೀಡ್ ಆಚೆ ಈಚೆ ಆದಂಗೆ ಕಾಣುತ್ತೆ, ಆದರೆ ತುಂಬ ಚೆನ್ನಾಗಿ ಸ್ಟಿಫಾಗಿ ಕುತ್ಕೊಂಡಿರುತ್ತೆ. ಈಗ ಲಾಸ್ಟ್ ಆದಮೇಲೆ ನಾವು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು 2-3 ಚೈನ್ನಷ್ಟು, ಒಂದು 2 ತುಂಬ ಗ್ಯಾಪ್ ಬಿಡಬೇಡಿ, ಒಂದು 2-3 ಚೈನ್ನಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಸಿಯಾಗಿದೆ ಡಿಸೈನು, ಸೊ ಹಂಗಾಗಿ ಒಂದು ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡಿದ್ದೀನಿ. ಕಂಬಗಳನ್ನ ನೀಟಾಗಿ ಮಾಡ್ಕೋಬೇಕು, ನೀಟ್ ಫಿನಿಶಿಂಗ್ ಬರುತ್ತೆ. ನಾವು ಗ್ಯಾಪ್ ಬಿಡದೆ ರೀತಿ ನೀಟಾಗಿ ಒಂದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬ ಲೆಂತಿಯಾಗಿ ಬೇಡ, ತುಂಬ ಶಾರ್ಟಾಗೂ ಬೇಡ. ಮತ್ತು ಈಗ 5 ಕಂಬಗಳಾದಮೇಲೆ 3 ಚೈನ್ ಹಾಕ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ 5 ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟು ನಾನು 5 ಕಂಬಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. 5 ಕಂಬಗಳು ಕಂಪ್ಲೀಟ್ ಆದಮೇಲೆ ಮತ್ತೆ 4 ಚೈನ್ 2 3 4 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಲಾಸ್ಟ್ ಕಂಬದ ಮೇಲಿನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಈ 4 ಚೈನ್ ಗ್ಯಾಪ್ ಒಳಗಡೆ ನಾವು ನೆಕ್ಸ್ಟ್ ವರ್ಕ್ ಮಾಡೋದು. ಮತ್ತು 3 ಚೈನ್, ಲೆಫ್ಟ್ ಸೈಡಿಂದ ಲಾಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ 3 ಚೈನ್ಗೆ ಒಂದು ಪೀಕ್ ಕಟ್ ಮಾಡ್ಕೋಬೇಕು. ಈಗ 2 ಚೈನ್ ಹಾಕ್ಕೊಂಡು, 1 ಚೈನ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಏನೂ ಡಿಫ್ರೆನ್ಸ್ ಬರಲ್ಲ. ಸಿಂಗಲ್ ಚೈನ್ ಹಾಕಿದ್ರು ಡಬಲ್ ಚೈನ್ ಹಾಕಿದ್ರು 1 ಚೈನ್ ಹಾಕಿದ್ದೀನಿ. ಬೀಡ್ ಮುಂದೆ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಸ್ಟ್ 3 ಚೈನ್ಗೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಪ್ರತಿ ಬಾರಿ ನೀವು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕಾದ್ರೆ ಈಗ ಡಬಲ್ ಕ್ರೋಶೆ ಕಂಬ 4 ಚೈನ್ ಗ್ಯಾಪ್ ಒಳಗಡೆ 1 ಚೈನ್, 1 ಬೀಡ್, ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ 4 ಚೈನ್ ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊ. ಪ್ರತಿ ಬಾರಿ ಹಾಫ್ ಡಬಲ್ ಕ್ರೋಶೆ ಮಾಡ್ಬೇಕಾದ್ರೆ ನೀವು ಬೀಡನ್ನು ಈ ರೀತಿ ಮುಂದೆ ಮಾಡಿಕೊಂಡ್ರೆ ನೀಟಾಗಿ ಕುತ್ಕೊಳ್ತವೆ, ಇಲ್ಲಾಂದರೆ ಹಿಂದೆ ಮುಂದೆ ಆಗ್ತವೆ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು 4 ಚೈನ್ ಗ್ಯಾಪ್ಗೆ. ಮತ್ತು 1 ಚೈನ್ ಹಾಕ್ಕೊಂಡು ಬೀಡ್ ಮುಂದೆ ಮಾಡಿಕೊಂಡು ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಟ್ಟು 5 ಪೆಟಲ್ ಮಾಡ್ಕೊಂಡಿದ್ದೀನಿ ಒಂದು ಡಿಸೈನ್ಗೆ. ತುಂಬ ಈಸಿಯಾಗಿರೋಂತಹ ಡಿಸೈನು, ವಿತೌಟು ಕುಚ್ಚು ತೋರಿಸಿದ್ದೀನಿ. ನಿಮಗೆ ವಿತ್ ಕುಚ್ಚು ಬೇಕು ಅಂದರೆ 5 ಕಂಬಗಳು ಹಾಕಿದ್ದೀವಲ್ಲ, 5 ಕಂಬಗಳನ್ನ ಮತ್ತೆ ಒಂದು ಸಾರಿ ಹಾಕ್ಕೋಬೇಕು. ಆವಾಗ ನಿಮಗೆ ಕುಚ್ಚು ಬರಲಿಕ್ಕೆ ಅಲ್ಲಿ ಜಾಗ ಉಳಿಯುತ್ತೆ. ಮತ್ತು 5 ಕಂಬಗಳನ್ನ ಹಾಕ್ಕೊಂಡು 3 ಚೈನ್ ಹಾಕ್ಕೊಳ್ತೀವಲ್ಲ, ಆ 3 ಚೈನ್ ಗ್ಯಾಪಿಗೆ ಕುಚ್ಚು ಹಾಕ್ಕೋಬೋದು, ಕುಚ್ಚು ಬೇಕು ಅನ್ನೋರಿಗೆ. ಈ ರೀತಿ ಬೀಡ್ ಮುಂದೆ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣ್ತಾಯಿದೆ ಡಿಸೈನು, ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನಾನೊಂದು 4 ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಆದಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು 5 ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಕುಚ್ಚು ಹಾಕಬೇಕು ಅಂದರೆ 5 ಹಾಫ್ ಡಬಲ್ ಕ್ರೋಶೆ ಕಂಬನ ಇನ್ನೊಂದು ಸಲ ಮಾಡ್ಕೋಬೇಕು.
ಒಂದು ಎಕ್ಸ್ಟ್ರಾ ಮಾಡ್ಕೋಬೇಕು, ಒಂದು ಟೈಮ್ ಎಕ್ಸ್ಟ್ರಾ ಮಾಡ್ಕೋಬೇಕು 5 ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನ. ನೋಡಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನಾನೊಂದು 5 ಆರ್ಚ್ ಕಂಪ್ಲೀಟ್ ಮಾಡಿ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ನೀಟ್ ಫಿನಿಶಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಕಂಪ್ಲೀಟ್ ಆದಮೇಲೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.